ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರಿಗೆ ಘನತೆ, ಮಾನ, ಪ್ರಭಾವ, ಮಹಿಮೆ ಎಲ್ಲವೂ ಸಲ್ಲಿಸುವನಾಗಿದ್ದೇನೆ. ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾಗಿ ದೇವರ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ, ಎಲ್ಲರೂ ಆರೋಗ್ಯವಾಗಿದ್ದೀರಾ? ಹಲ್ಲೆಲೂಯಾ. ದೇವರನ್ನು ನಂಬಿರೋ ಪ್ರತಿಯೊಬ್ಬರಿಗೂ ಸಂತೋಷ, ಸಮಾಧಾನ, ನೆಮ್ಮದಿ, ಆರೋಗ್ಯ ಎಲ್ಲವೂ ಕೊಡುವ ದೇವರಾಗಿದ್ದಾರೆ. ಆಮೆನ್. ದೇವರ ವಾಕ್ಯ ಗಮನವಿಟ್ಟು ಕೇಳ್ರಿ. ದೇವರ ವಾಕ್ಯದಲ್ಲಿ ಜೀವವಿದೆ, ದೇವರ ವಾಕ್ಯದಲ್ಲಿ ಬಲ ಇದೆ, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿರುವ ಶಕ್ತಿ, ಬಲ, ಜೀವ ಈ ಲೋಕದಲ್ಲಿ ನಮಗೆ ಎಲ್ಲೂ ಸಿಗೋದು ಇಲ್ಲ. ಅದನ್ನು ನಂಬಿ ಅದರಲ್ಲಿ ಭರವಸೆ ಇಟ್ಟವರು ಎಂದಿಗೂ ಏನಾಗಲಿಲ್ಲ, ಅವರ ಪ್ರಯಾಸ ವ್ಯರ್ಥವಾಗಲಿಲ್ಲ. ದೇವರ ವಾಕ್ಯ ಹೇಳೋ ಪ್ರಕಾರ ರುಚಿ ನೋಡಿ ತಿಳಿದುಕೊಳ್ಳ್ರಿ. ಯಾರಿಗೋ ಒಬ್ಬರಿಗೆ ಚೆನ್ನಾಗಾಯ್ತು, ಯಾರಿಗೋ ಒಬ್ಬರಿಗೆ ರಕ್ಷಣೆ ಆಯ್ತು, ಯಾರಿಗೋ ಒಬ್ಬರಿಗೆ ಏನೋ ಆಯ್ತು ಅಂತ ತಿಳ್ಕೊಳ್ಳೋದು ಅಲ್ಲ. ನಮ್ಮ ಜೀವನದಲ್ಲಿ, ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ನನಗೆ ರಕ್ಷಣೆ ಆಗಬೇಕು, ನಾನು ತಿಳ್ಕೊಂಡಿದ್ದೀನಿ, ನನಗೆ ರಕ್ಷಣೆ ಆಗಿದೆ ಅಂತ, ನಿಮಗೆ ರಕ್ಷಣೆ ಆಗಿದೆ ಅಂತ ನೀವು ತಿಳ್ಕೊಳ್ಬೇಕು. ನಿಮ್ಮ ಪಾಪ ಪರಿಹಾರ ಆಗಿದೆ ಅಂತ ನೀವು ತಿಳ್ಕೊಳ್ಬೇಕು. ನನ್ನ ಪಾಪ ಪರಿಹಾರ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಊಟ ತಿಂದ್ರೆ ನನಗೆ ರುಚಿ ಗೊತ್ತಾಗುತ್ತೆ, ನಾನು ಊಟ ತಿಂದ್ರೆ ನಿಮ್ಗೆ ರುಚಿ ಗೊತ್ತಾಗೋದಿಲ್ಲ. ನೀವು ಊಟ ತಿಂದ್ರೇನೆ ನಿಮ್ಗೆ ರುಚಿ ಗೊತ್ತಾಗುತ್ತೆ. ಅದೇ ತರ ನಾನು ವಾಕ್ಯನ ಕೇಳಿ, ವಾಕ್ಯನ ಓದಿ ತಿಳಿದುಕೊಂಡು, ಆ ರುಚಿಯನ್ನು ನಾನು ತಿಳಿದುಕೊಂಡು ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ. ನೀವು ಯಾರ್ಯಾರು ದೇವರ ವಾಕ್ಯವನ್ನು ಓದಿ, ದೇವರ ವಾಕ್ಯವನ್ನು ಕೇಳಿ, ಆ ರುಚಿಯನ್ನು ಅನುಭವಿಸಿ ಅದರಿಂದ ತೃಪ್ತರಾಗಿದ್ದೀರಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ತೃಪ್ತರಾಗಿದ್ರೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯಕ್ಕೆ ಹೊರಟು ಹೋಗೋಣ. ಯೋಹಾನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ಎಲ್ಲರಿಗೂ ಗೊತ್ತಿರೋ ವಾಕ್ಯನೇ. ಇವತ್ತು ದೇವರು ಈ ವಾಕ್ಯದ ಮೂಲಕ ನಿಮ್ಮ ಹತ್ರ, ನಮ್ಮ ಹತ್ರ ಯಾವ ರೀತಿ ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಓದ್ರಿ ಅಮ್ಮ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ರಾಜರಿಗೆ ರಾಜನೇ, ಕರ್ತನೆ ಕರ್ತನೆ, ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಅಯ್ಯ, ಇವತ್ತು ಮಾತಾಡುವ ವಾಕ್ಯ, ಅದರಿಂದ ನಾವು ತೃಪ್ತರಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ನೆಮ್ಮದಿ, ಸಮಾಧಾನ ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರೇ, ನಮ್ಮ ಸಭೆ ಮಕ್ಕಳೆಲ್ಲರೂ ನಿನ್ನ ವಾಕ್ಯದಲ್ಲಿ ಸಂತೋಷವುಳ್ಳವರಾಗಿರ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಿನ್ನ ಪರಿಶುದ್ಧ ಆತ್ಮದಿಂದ ನಡೆಸಿಕೊಡುವಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ವಾಕ್ಯದಿಂದ ನಮ್ಮನ್ನು ನಡೆಸು, ನಮ್ಮ ಪರಿಶುದ್ಧ ಆತ್ಮ ಸಹಾಯ ನಮಗೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಬೇಡ ಹೊಂದಿದ್ದೇನೆ ತಂದೆ, ಆಮೇನ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ವಾಕ್ಯ ನಾವು ಬಹಳ ಸಲ ಕೇಳಿದ್ದೀವಲ್ವಾ? ಇವತ್ತು ಈ ವಾಕ್ಯದಲ್ಲಿರುವ ಅರ್ಥ ನಾವು ತಿಳ್ಕೊಳ್ಬೇಕು. ಯಾರು ಯಾವ ರೀತಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಇವತ್ತು ದೇವರು ಯಾವ ರೀತಿ ನಿಮಗೆ ತಿಳಿಯಪಡಿಸ್ತಾನಂತ ಆತರದಿಂದ ಕಾಯಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ,
ಎನ್ನಿಟ್ಟು ಅಂತ ದೇವರ ವಾಕ್ಯ ಇದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಯಾಕೆ ಇಡಬೇಕಾಗಿತ್ತು? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಅಂದ್ರೆ ಏನರ್ಥ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಯಾಕೆ ತೋರಿಸಿದ್ರು? ತಂದೆ ತಾಯಿ ಪ್ರೀತಿ ಇಲ್ವಾ? ಅಕ್ಕ ತಂಗಿ ಪ್ರೀತಿ ಇಲ್ವಾ? ಅಣ್ಣ ತಮ್ಮ ಪ್ರೀತಿ ಇಲ್ವಾ? ಗುರು ಹಿರಿಯರು ಪ್ರೀತಿ ಇಲ್ವಾ? ಇವರು ಎಲ್ಲರಿಗಿಂತ ಪ್ರೀತಿ, ದೇವರ ಪ್ರೀತಿ ಅಷ್ಟೊಂದು ದೊಡ್ಡದ? ಹೌದು, ದೇವರ ವಾಕ್ಯ ಹೇಳುವ ಪ್ರಕಾರ ಅಷ್ಟೊಂದು ದೊಡ್ಡದೇ. ಆದ್ರಿಂದ ನಿಮಗೂ ನಮಗೂ ಏನ್ ಲಾಭ ಹೆಚ್ಚಾಗಿದೆ. ನಿಮಗೂ ನನಗೂ ಗೊತ್ತಿಲ್ಲ, ಇವತ್ತು ನಾವು ತಿಳ್ಕೊಳ್ಳೋಣ. ಹಲ್ಲೆಲೂಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಯಾಕಿಟ್ರು ಅಂತಂದ್ರೆ, ನಾನು ಇವತ್ತು ನಿಮ್ಗೆಲ್ಲವನ್ನು ತಿಳಿಸಿಕೊಡ್ತೀನಿ. ದೇವರು ಲೋಕದ ಮೇಲೆ, ಲೋಕ ಅಂದ್ರೆ ಯಾರು? ಮನುಷ್ಯರು. ಪ್ರೀತಿ, ಎಷ್ಟೋ ಪ್ರೀತಿ ಯಾಕೆ ಇಡಬೇಕಾಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಗೆ ಅದರಿಂದ ಏನು ಸಿಕ್ತು ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಪ್ರೀತಿ ಮಾಡಿದ್ದಾರೆ ಅಂತ ಗೊತ್ತು, ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಪ್ರೀತಿ ಸಾಲ್ದಿರ ಮಾಡಿದ್ರು, ಇಲ್ಲ ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ. ಯಾಕೆ ಮಾಡಿದ್ರು ಅಂತಂದ್ರೆ, ಎಲ್ಲರ ಪ್ರೀತಿಯಲ್ಲಿ ಪ್ರೀತಿ ಇದೆ, ಜೀವ ಇಲ್ಲ. ಎಲ್ಲರ ಪ್ರೀತಿಯಲ್ಲಿ ಏನಿದೆ? ಊಟ ಹಾಕಿ ಹೊಟ್ಟೆ ಹಸಿವು ನೀಗಿಸ್ತಾರೆ, ನೀರು ಕೊಟ್ಟು ದಾಹ ತೀರಿಸ್ತಾರೆ, ದಾನ ಧರ್ಮ ಮಾಡ್ತಾರೆ, ನಾನಾ ವಿಧವಾದ ಪ್ರೀತಿ ಇದೆ. ಆದರೆ ಸತ್ಯವೇದದಲ್ಲಿ ಹೇಳಿರುವ ಪ್ರಕಾರ ದೇವರು ಲೋಕದಲ್ಲಿರುವ ಮನುಷ್ಯರ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ. ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ನಾನು ಇವತ್ತು ಹೇಳ್ತೀನಿ, ತಿಳ್ಕೊಳ್ರಿ. ದೇವರ ವಾಕ್ಯ ಹೇಳುವ ಪ್ರಕಾರ ಇಲ್ಲಿ ನೀತಿವಂತನು ಯಾರೂ ಇಲ್ಲ. ಎಲ್ಲಿ ವಾಕ್ಯ ಇದೆ? ಕೀರ್ತನೆಗಳು 53ನೇ ಅಧ್ಯಾಯ 1ರಿಂದ 3 ಓದ್ರಿ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ. ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ಹಲ್ಲೆಲೂಯ. ಎಲ್ಲರೂ ಗಮನಿಟ್ಟು ದೇವರ ವಾಕ್ಯ ಕೇಳ್ರಿ. ಈ ಲೋಕದಲ್ಲಿರುವ ಪ್ರಜೆಗಳೆಲ್ಲರೂ ಅನ್ಕೊಳ್ಳೋದೇನು ಗೊತ್ತಾ? ದೇವರು ಇಲ್ಲ, ದೆವ್ವನೂ ಇಲ್ಲ, ಯಾವುದೂ ಇಲ್ಲ, ನಾನು ಮಾಡಿದ್ದೆ ಸರಿ ಅಂತ ಅನ್ಕೊಳ್ತಾರೆ. ದೇವರಿಲ್ಲ ಅಂತ ತಿಳ್ಕೊಳ್ತಾರೆ. ಅವರು ಯಾರು ಗೊತ್ತಾ? ಕೆಟ್ಟು ಹೋದವರು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅವರನ್ನು ಏನಂತ ಹೇಳ್ತಾ ಇದೆ? ಕೆಟ್ಟು ಹೋದವರು. ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ, ಕೆಟ್ಟ ಕೆಲಸಗಳು ಅವರು ಮಾಡ್ತಾರೆ. ಅವರು ಯಾಕೆ ದೇವರಿಲ್ಲ ಅಂತ ಹೇಳ್ತಾರೆ ಗೊತ್ತಾ? ಕೆಟ್ಟ ಕೆಲಸಗಳು ಮಾಡಕ್ಕೆ ಆಗೋದಿಲ್ಲ. ಅವರು ಯಾಕೆ ದೇವರಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾರೆ ಗೊತ್ತಾ? ಅವರು ಕೆಟ್ಟು ಹೋದವರು. ಒಳ್ಳೆ ಕೆಲಸ ಮಾಡೋರಾಗಿದ್ರೆ ಅವರು ದೇವರನ್ನ ನೆನೆಸ್ಕೊಳ್ತಾ ಇದ್ರು, ದೇವರನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ರು. ಇವಾಗ ದೇವರನ್ನು
ಮನಸ್ಸಿನಲ್ಲಿ ಇಲ್ಲ, ದೇವರು ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಕಾರಣ ಅವರ ಕೆಟ್ಟ ಕೆಲಸಗಳಿಗೆ ದೇವರು ಅಡ್ಡ. ಮನುಷ್ಯರಲ್ಲಿ ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು, ದೇವರ ಪ್ರೀತಿಯನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ನೋಡ್ತಾ ಇದ್ದಾರಂತೆ. ಎಲ್ಲಿಂದ? ದೇವರು ಎಲ್ಲಿಂದ ನೋಡ್ತಾ ಇದ್ದಾರೆ? ಆಕಾಶದಿಂದ ನೋಡಿದ್ರೆ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ, ನೀತಿವಂತರು ಒಬ್ಬರೂ ಇಲ್ಲ. ಅವರೆಲ್ಲರೂ ದ್ರೋಹಿಗಳಾಗಿ ಬಿಟ್ಟಿದ್ದಾರೆ. ನೀವು ನಂಬುತ್ತಿರೋ ಬಿಡ್ತಿರೋ, ಇಲ್ಲಿ ಕೂತವರು ನಾವೆಲ್ಲರೂ ದೇವರಿಗೆ ದ್ರೋಹಿಗಳು. ಇಲ್ಲಿರುವ ನಾನು ದೇವರಿಗೆ ದ್ರೋಹಿ ಒಂದು ದಿನ. ಆದ್ರೆ ಇವತ್ತು ನಾನು ದ್ರೋಹಿ ಮಾಡುವವನಲ್ಲ. ಇವತ್ತು ನಾನು ದ್ರೋಹಿ ಮಾಡುವುದಕ್ಕೆ ದೇವರನ್ನು ನಾನು ತಿಳ್ಕೊಂಡಿಲ್ಲ. ದೇವರನ್ನು ತಿಳಿದುಕೊಂಡ ಪ್ರತಿಯೊಬ್ಬನು ದ್ರೋಹ ಮಾಡೋದೇ ಇಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಂತ ದೇವರ ವಾಕ್ಯ ಬಂದಿದೆಯಲ್ಲ, ಆ ಎಷ್ಟೋ ಪ್ರೀತಿ ನನ್ನ ಮೇಲೇನೂ ಸಹ ಇಟ್ಟಿರೋದ್ರಿಂದ ನಾನು ದ್ರೋಹ ಮಾಡಕ್ಕೆ ಆಗ್ತಾ ಇಲ್ಲ ದೇವರಿಗೆ. ದೇವರು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿಲ್ಲ ಅಂತಿದ್ರೆ ನಾನು ದ್ರೋಹಿನೇ. ಇವತ್ತು ದೇವರನ್ನು ನೀವು ನಂಬಿ ಆತನ ಎಷ್ಟೋ ಪ್ರೀತಿ ನಿಮಗೆ ಬೇಕು ಅಂತ ಅಂದ್ರೆ ಆತನನ್ನು ನಂಬಿ ನಮ್ಮ ಮನಸ್ಸಿನಲ್ಲಿ ದೇವರು ಇಲ್ಲ ಅಂತ ತಿಳ್ಕೊಳ್ಳದಿರಾ, ದೇವರು ಇದ್ದಾನಂತ ತಿಳಿದುಕೊಂಡು ಕೆಟ್ಟ ಕೆಲಸಗಳನ್ನು ಬಿಟ್ಟು ಒಳ್ಳೆ ಕೆಲಸಗಳನ್ನು ಮಾಡುವವರಾಗಿ ನಾವು ಇರಬೇಕು. ದೇವರು ಆಕಾಶದಿಂದ ನಮ್ಮೆಲ್ಲರನ್ನು ನೋಡುವಾಗ ನಾವೆಲ್ಲರೂ ನೀತಿವಂತರಾಗಿ ಒಳ್ಳೆಯವರಾಗಿ ಕಾಣಿಸಿಕೊಳ್ಳಬೇಕು. ದೇವರು ಆಕಾಶದಿಂದ ನೋಡುವಾಗ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವವರಾಗಿ ಇರಬೇಕು. ಅದಕ್ಕೋಸ್ಕರನೇ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದು. ನಾನು ನೀನು ಬಯಸೋ ಪ್ರೀತಿಯೆಲ್ಲ ದೇವರು ಕೊಡೋದು. ನಮಗೆ ನಿಮಗೆ ಇದ್ದು ಹೋಗೋ ಪ್ರೀತಿ ಲೋಕ ಕೊಡ್ತದೆ. ದೇವರು ಇದ್ದು ಹೋಗೋ ಪ್ರೀತಿ ಅಲ್ಲ, ಒಂದ್ಸರಿ ಇದ್ರೆ ಕೊನೆಯವರೆಗೂ ಇರುವಂತದ್ದು. ಅದೇ ಎಷ್ಟೋ ಪ್ರೀತಿಗಿರುವ ಅರ್ಥ. ಎಷ್ಟೋ ಪ್ರೀತಿ ಅಂತಂದ್ರೆ ಹೆಚ್ಚಾಗಿರುವಂತದ್ದು, ಮಿತಿ ಮೀರಿದ್ದದ್ದು, ಕೊನೆ ಇಲ್ಲದೆ ಇರುವಂತದ್ದು. ಅಂತ ಪ್ರೀತಿ ಯಾರಾದ್ರೂ ಈ ಲೋಕದಲ್ಲಿ ಮಾಡಕ್ಕೆ ಸಾಧ್ಯ ಅಂತಂದ್ರೆ ಯೇಸು ಸ್ವಾಮಿ ಬಿಟ್ರೆ ಯಾರು ಪ್ರೀತಿ ಮಾಡೋಕ್ ಸಾಧ್ಯ ಇಲ್ಲ. ಮನುಷ್ಯರ ಪ್ರೀತಿ ಬದುಕಿರುವ ತನಕ, ದೇವರ ಪ್ರೀತಿ ಬದುಕಿರುವ ತನಕ ಅಲ್ಲ. ದೇವರ ಪ್ರೀತಿ ಸತ್ತ ಮೇಲೇನು ನಮ್ಗೆ ಇರ್ತದೆ, ಬದುಕಿರುವಾಗಲೂ ನಮ್ಗೆ ಇರುತ್ತೆ. ನಾವು ದೇವರಿಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಾವು ದೇವರು ಇಲ್ಲ ಅಂತ ತಿಳ್ಕೊಂಡು ಕೆಟ್ಟವರಾಗಬಾರ್ದು, ಕೆಟ್ಟದನ್ನು ಮಾಡಬಾರ್ದು, ಹೇಯ ಕೃತ್ಯಗಳು ನಡೆಸಬಾರದು. ಅವರಲ್ಲಿ ಹೇಯ ಕೃತ್ಯಗಳು ನಡೆಸುವವರಲ್ಲಿ ಒಳ್ಳೆ ಕಾರ್ಯಗಳು ಇರೋದೇ ಇಲ್ಲ, ಒಳ್ಳೆಯದನ್ನು ಮಾಡೋದೇ ಇಲ್ಲ ಅವರು. ಅಷ್ಟೇ, ನೀತಿ ಯಾರಲ್ಲಿನೂ ಇಲ್ಲ. ನೀತಿವಂತರು ಯಾರಾದ್ರೂ ಇದ್ದಾರೆ ಅಂತಂದ್ರೆ, ಸತ್ಯವಂತರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ದೇವರ ಪ್ರೀತಿಯನ್ನು ಹೊಂದಿರೋರು ಮಾತ್ರ. ಆ ಪ್ರೀತಿನೇ ಎಷ್ಟೋ ಪ್ರೀತಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ದೇವರು ಇಲ್ಲಿ ಕೂತಿರುವ ನಿಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ. ನೋಡ್ರಿ, ಎಷ್ಟೋ ಪ್ರೀತಿಯನ್ನು ನಿಮ್ಮ ಮೇಲೆ ಇಟ್ಟಿರುವಾಗ ನೀವು ಆತನನ್ನು ನಂಬುವಾಗ ನೀವು ಕೆಟ್ಟವರಾದ್ರೂ ಕೆಟ್ಟದ್ದು
ಕ್ಷಮಿಸಿ ಪ್ರೀತಿ ಮಾಡುವ ಗುಣ ನಾನು ನೀನು ಆರಾಧಿಸಿ ನಂಬಿದ ದೇವರಲ್ಲಿ ಇದೆ. ಅರ್ಥ ಆಗ್ತಾ ಇದೆಯಾ? ಎಷ್ಟೋ ಪ್ರೀತಿ ನಿಮಗೆ ಕೊಟ್ಟು ನೀತಿವಂತರು ಅಲ್ಲದೆ ಇರುವ ನಿಮ್ಮಗಳನ್ನು ದೇವರು ನೀತಿವಂತರನ್ನಾಗಿ ಮಾಡಿದ್ದಾರೆ. ಕೆಟ್ಟ ಕೆಲಸ ಮಾಡುತ್ತಿರುವ ನಮ್ಮೆಲ್ಲರನ್ನು ಇವತ್ತು ಒಳ್ಳೆ ಕೆಲಸ ಮಾಡುವವರನ್ನಾಗಿ ಮಾಡಿದ್ದಾರೆ. ಇನ್ನು ಮೇಲೆ ಕೆಟ್ಟದ್ದು ನಮ್ಮಲ್ಲಿ ಇರಬಾರದು. ದೇವರು ಎಷ್ಟೋ ಪ್ರೀತಿ ಮಾಡಿರೋದು ಕೆಟ್ಟದ್ದು ಇರಲಿ ಅಂತ ಅಲ್ಲ, ನಮ್ಮಲ್ಲಿ ಒಳ್ಳೇದಿರಬೇಕು ಅಂತ. ಅರ್ಥ ಆಗ್ತಾ ಇದೆಯಾ? ದೇವರು ಎಷ್ಟೋ ಪ್ರೀತಿಯನ್ನಿಟ್ರು. ಹೌದು, ಸರಿ, ನೀವೆಲ್ಲರೂ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಏನಂತಂದ್ರೆ, ನಾವು ಒಳ್ಳೆಯವರೇ, ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ನಾವು ನೀತಿವಂತರೇ ಅಂತ ನೀವೆಲ್ಲರೂ ಹೇಳ್ತೀರಾ. ಭೂಮಿ ಮೇಲೆ ಮನುಷ್ಯರಾಗಿ ತಂದೆ ತಾಯಿಯಿಂದ ಹುಟ್ಟಿದ ಪ್ರತಿಯೊಬ್ಬರು ನೀತಿವಂತರಲ್ಲವೇ ಅಲ್ಲ, ಒಳ್ಳೆಯವರು ಅಲ್ಲವೇ ಅಲ್ಲ, ಎಲ್ಲರೂ ಕೆಟ್ಟವರೇ. ಯಾಕೆ ಅಂದ್ರೆ ದೇವರ ವಾಕ್ಯ ಹೇಳೋ ಪ್ರಕಾರ ಆದಿಕಾಂಡ ತೆಗೀರಿ. ದೇವರು ಎಷ್ಟೋ ಪ್ರೀತಿಯನ್ನಿಟ್ಟದ್ದು ಕಾರಣ ಇವಾಗ ನಾವು ಆದಿಕಾಂಡ 2ನೇ ಅಧ್ಯಾಯ 16ನೇ ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 16, 17 ಓದಿಕೊಳ್ಳೋಣ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಎಲ್ಲರೂ ಗಮನ ಇಟ್ಟು ಕೇಳ್ರಿ. 16ನೇ ವಾಕ್ಯ. ಆ ದಿನದಲ್ಲಿ ಯೇಸು ಸ್ವಾಮಿ ಮನುಷ್ಯರನ್ನು ಉಂಟು ಮಾಡಿದಾಗ, ಏನು ಉಂಟು ಮಾಡಿದಾಗ? ಮನುಷ್ಯರನ್ನು ಉಂಟು ಮಾಡಿದಾಗ ಮನುಷ್ಯನಲ್ಲಿ ಏನಿರೋದಿಲ್ಲ ಗೊತ್ತಾ? ಕೆಟ್ಟದ್ದು ಇರೋದಿಲ್ಲ. ಏನಿರೋದಿಲ್ಲ? ಕೆಟ್ಟದ್ದು ಇರೋದಿಲ್ಲ. ಮನುಷ್ಯನಿಗೆ ಬೇಕಾದ ಹಣ್ಣುಗಳನ್ನು ನೀರು, ಆಕಾಶ, ಭೂಮಿ ಇವೆಲ್ಲವುಗಳನ್ನು ಮಾಡಿ ಮನುಷ್ಯನಿಗೆ ಏನೇನು ಬೇಕೋ ಎಲ್ಲ ಮಾಡಿದ್ದಾನೆ. ಆದರೆ ಯೆಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಯಾವ ಹಣ್ಣನ್ನು ತಿನ್ನಬಾರದು? ಒಳ್ಳೆದರ ಕೆಟ್ಟದರ ಅರು ಹಣ್ಣು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ ಎಂದು ಹೇಳಿದ್ರು. ಅವರು ದೇವರ ಮಾತನ್ನು ಮರೆತೋದ್ರು. ಭೂಮಿ, ಆಕಾಶ, ನೀರು, ಪಂಚಭೂತಗಳನ್ನು ಉಂಟು ಮಾಡಿ ಮನುಷ್ಯನಿಗೆ ಅನುಭವಿಸುವಂತ ಕೊಟ್ರೆ ಇವೆಲ್ಲವುಗಳನ್ನು ಬಿಟ್ಟು ದೇವರು ಒಂದು ಕೆಲಸ ಮಾಡಬೇಡ ಅಂತ ಹೇಳಿದ್ರು. ಒಳ್ಳೆಯದು ಕೆಟ್ಟದ್ದು ಅರುವನ್ನು ಹುಟ್ಟಿಸುವ ಹಣ್ಣು ತಿನ್ನಬೇಡ ಅಂತ ಹೇಳಿದ್ರೆ ಅವನು ತಿನ್ಬಿಟ್ಟ. ಆವಾಗ ಬಂದಿದ್ದು ನಮಗೆ ಸಾವು, ಆವಾಗ ಬಂದಿದ್ದು ನಮಗೆ ಕಷ್ಟ, ಆವಾಗ ಬಂದಿದ್ದು ನಮಗೆ ನಾಶನ. ಅರ್ಥ ಆಗ್ತಾ ಇದೆಯಾ? ಇವತ್ತೆಲ್ಲರೂ ನಾವು ಸತ್ತು ಹೋಗ್ತಾ ಇದ್ದೀವಿ. ಇವತ್ತೆಲ್ಲರೂ ನಾವು ಬದುಕಿ ಉಳಿಯಲು ಆಗ್ತಾ ಇಲ್ಲ. ಕಾರಣ ಯಾವುದರಿಂದ? ಅವತ್ತು ದೇವರ ಮಾತು ಕೇಳದೆ ಹೋದದರಿಂದ. ದೇವರು ಇವತ್ತು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟಿದ್ದು ಯಾವುದಕ್ಕಾಗಿ? ನಮ್ಮ ಮೇಲೆ ಸಾವಿದೆ, ಸಾವಿನಿಂದ ತಪ್ಪಿಸಬೇಕು, ನಾಶನಕ್ಕೆ
ಒಳಗಾಗಿದ್ದೀವಿ, ಅದರಿಂದ ತಪ್ಪಿಸಿಕೊಳ್ಬೇಕು ಅಂತ ಅರ್ಥ ಆಗ್ತಾ ಇದೆಯಾ? ಒಳ್ಳೆದರ ಕೆಟ್ಟದರ ಆಹಾರವನ್ನು ಹುಟ್ಟಿಸು, ಮರದ ಹಣ್ಣನ್ನು ಮಾತ್ರ ತಿನ್ನಬಾರದಂತ ಹೇಳಿದ್ರು. ಇವತ್ತು ಲೋಕ ಎಲ್ಲ ಆದದರಿಂದ ಕಷ್ಟಪಡ್ತಾ ಇದೆ. ಇದರಿಂದಾನೇ ಲೋಕಕ್ಕೆ ಕಷ್ಟ. ಅವತ್ತು ದೇವರ ಮಾತು ಕೇಳದಿರೇ ಇರೋದ್ರಿಂದಾನೇ ದೇವರು ವಾಕ್ಯ ಹೇಳ್ತಾ ಇರೋದು, ನಾನು ಆಕಾಶದಿಂದ ಮನುಷ್ಯರನ್ನು ನೋಡುವಾಗ ನೀತಿವಂತರು ಯಾರು ಇಲ್ಲ. ಕಾರಣ, ಆದಿಯಲ್ಲಿ ಅವ್ರು ಏನ್ ಮಾಡಿದ್ರು? ದೇವರ ಮಾತು ಕೇಳದೆ ಹೋದ್ರು. ಆದಿಯಲ್ಲಿ ಅವ್ರು ಏನ್ ಮಾಡಿದ್ರು? ನಮ್ಮ ತಂದೆ ತಾಯಿಗಳು, ನಮ್ಮ ಗುರು ಹಿರಿಯರು ದೇವರ ಮಾತು ಕೇಳಿದಿರಾ? ದೇವರ ವಾಕ್ಯ ಹೇಳುವ ಪ್ರಕಾರ ದೇವರಿಗೆ ದ್ರೋಹಿಗಳಾಗಿಬಿಟ್ರು. ದೇವರನ್ನು ನಂಬುವ ಪ್ರತಿಯೊಬ್ಬನು ದ್ರೋಹಿ ಅಲ್ಲ. ಎಷ್ಟೋ ಪ್ರೀತಿಯನ್ನು ಇಟ್ಟು ನೀತಿವಂತನಲ್ಲದೆ ಇರುವ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿ, ದೇವರ ಮಾತನ್ನು ಕೇಳದೆ ಇರುವವರ ನಮ್ಮನ್ನು ದೇವರ ಮಾತು ಕೇಳಿ ದೇವರನ್ನು ನಂಬಿ ಸಾವಿನಿಂದ ನಾಶನದಿಂದ ತಪ್ಪಿಸಿಕೊಳ್ಳ್ರಿ ಅಂತ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿರೋದು. ಇವಾಗ ಅರ್ಥ ಆಯ್ತಾ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿರೋದು ಯಾಕೆ ಅಂತ? ಆದಿಕಾಂಡ 3, 4, 5 ಏನಿದೆ ಓದ್ರಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದನು. ಹಲ್ಲೆಲೂಯ, ಹಲ್ಲೆಲೂಯ. ಅವಾಗಲೇ ನಾವು ಓದಿದ ವಾಕ್ಯದಲ್ಲಿ ಏನ್ ತಿಳ್ಕೊಂಡ್ವಿ? ನಮಗೆ ನಾಶ, ಸಾವು ಹೇಗೆ ಬಂತು ಅಂತ ತಿಳ್ಕೊಂಡ್ವಿ. ಯಾರಿಂದ ಬಂತು ಅಂತ ತಿಳ್ಕೊಂಡ್ವಿ? ದೇವರ ಮಾತು ಕೇಳದೆ ಹೋದ್ರು ಅಂತ ವಾಕ್ಯ ಇವಾಗ ನಾವು ಓದಿದ್ದು ಆಧಾರ ಇಲ್ಲಿದೆ. ಹೇಗೆ ಗೊತ್ತಾ ಅವರು ಮೋಸ ಹೋಗಿದ್ದು? ಹೇಗೆ ಗೊತ್ತಾ? ದುಷ್ಟನು ಎಲ್ಲರೂ ಸರ್ಪವನ್ನು ಪೂಜೆ ಮಾಡ್ತಾರೆ. ದೇವರ ವಾಕ್ಯ ಹೇಳೋ ಪ್ರಕಾರ ಸರ್ಪವು ತುಂಬಾ ಯುಕ್ತಿ ಉಳ್ಳದಂತ ಅಂತ ಅಂದ್ರೆ ಏನ್ ಹೇಳ್ರಿ? ಯುಕ್ತಿ ಉಳ್ಳದ್ದು ಅಂದ್ರೆ ಬಹಳ ಬುದ್ಧಿ, ಜ್ಞಾನ, ವಿವೇಕ, ಯಾವ ರೀತಿ ನಿನ್ನ ಹತ್ರ ಬರಬೇಕು, ಯಾವ ರೀತಿ ನಿನ್ನನ್ನು ನಂಬಿಸಬೇಕು, ಯಾವ ರೀತಿ ನನ್ನ ಬಳಿನಲ್ಲಿ ಹಾಕೊಳ್ಳಬೇಕು, ಅಷ್ಟೊಂದು ಜಾಣತನ ಹೊಂದಿರುವುದು ಸರ್ಪ. ಎಲ್ಲಾರು ತಿಳಿಯದೆ ಹಾವು ಕಚ್ಚಿದ್ರು, ವಿಷ ಅಂತ ಗೊತ್ತಿದ್ರು, ಸಾವು ಬಂದ್ರು ಅದನ್ನ ಪೂಜೆ ಮಾಡ್ತಾರೆ ತಿಳಿಯದೆ ಇರುವ ಜನರು. ಅದರಿಂದ ನಿಮ್ಗೆ ಏನೂ ಇಲ್ಲ. ಆದರೆ ಆದಿ ಕಾಲದಲ್ಲಿ ಮೋಸ ಮಾಡಿದ್ದು ಸರ್ಪದ ಮೂಲಕನೇ ಮೋಸ ಹೋಗಿದ್ದು. ಅವತ್ತೇ ಸಾವು ಬಂದಿದ್ದು, ಅವತ್ತೇ ನಾಶನ ಬಂದಿದ್ದು, ಅವತ್ತೇ ಕೆಟ್ಟವರಾಗಿದ್ದು, ಅವತ್ತೇ ದೇವರಿಗೆ ದ್ರೋಹಿಗಳಾಗಿದ್ದು, ಅವತ್ತೇ ನೀತಿ ಇಲ್ಲದಿರ ಹೋಗಿದ್ದು. ಸರ್ಪ ತುಂಬಾ ಯುಕ್ತಿಯುಳ್ಳದ್ದು ಅಂತ ದೇವರ ವಾಕ್ಯ ಹೇಳುತ್ತದೆ. ಆ ಸರ್ಪವು ಸ್ತ್ರೀ ಹತ್ರ ಬಂದು, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ದೇವರಿಗೆ ವಿರುದ್ಧವಾಗಿ ಈ ಸರ್ಪ ಬಂದು ಆ ಹಣ್ಣನ್ನು ತಿನ್ನು ಅಂತ ಹೇಳ್ತದೆ. ನೀವು ದೇವರಂತೆ ಆಗಿ ಒಳ್ಳೆಯದು ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಅರಿತು ಇದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಹೇಗೆ ಬಂದು ನಿಮ್ಗೆ ಮೋಸ ಮಾಡೋರು ಎಲ್ಲರೂ ಗಮನ ಇಟ್ಟು ಕೇಳ್ರಿ.
ನಿಮ್ಮ ಹತ್ರ ಬಂದು ಮೋಸ ಮಾಡ್ತಾರೆ ಜನರು. ತುಂಬಾ ಜಾಗರೂಕರಾಗಿರ್ಬೇಕು. ಏನಂತ ಗೊತ್ತಾ? ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು ಈಗ ಅಂದರು ಅಂತ, ನಿನ್ನ ಸ್ನೇಹಿತರು ಈಗ ಅಂದರು ಅಂತ ಅವರು ಹೇಳಿಲ್ಲ ಅಂದ್ರೂ ನಿಮ್ಮನ್ನ ಬಲೆಗೆ ಬೀಳಿಸ್ಕೊಳ್ಬೇಕು. ಏನ್ ಮಾಡಬೇಕು? ಬಲೆಗೆ ಬೀಳಿಸಿಕೊಳ್ಳಬೇಕು. ಯಾರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ಅವರು ಹೆಸರು ಹೇಳಿ ನಿಮ್ಮನ್ನ ಮೋಸ ಮಾಡ್ತಾರೆ. ಯಾವ ರೀತಿ ಗೊತ್ತಾ? ನಿಮ್ಮ ಅಮ್ಮ ಅಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ವಾ? ನಿಮ್ಮ ತಂದೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಿಮ್ಮ ಅಮ್ಮ ಅಲ್ಲಿದ್ದಾರೆ ಬಾ, ನಿಮ್ಮ ತಂದೆ ಅಲ್ಲಿದ್ದಾರೆ ಬಾ ಅಂತ ಮಕ್ಕಳಿಗೆ ಮೋಸ ಮಾಡಿ ಮಕ್ಕಳನ್ನ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮೋಸ ಹೋಗ್ಬಾರ್ದು. ದುಡ್ಡುಗೋಸ್ಕರ ಕೆಲವರನ್ನು ಕಿಡ್ನಾಪ್ ಮಾಡ್ತಾರೆ, ಆಸೆ ತೋರಿಸ್ತಾರೆ, ಹೇಯ ಕೃತ್ಯಗಳನ್ನು ಮಾಡ್ತಾರೆ. ಕೆಟ್ಟು ಹೋದವರು ಇವರೆಲ್ಲರೂ, ಒಳ್ಳೆಯದೇ ಇಲ್ಲದಿರುವ ಪ್ರಜೆಗಳು ಇವರೆಲ್ಲರೂ ಆಸೆ ತೋರಿಸಿ ಬಲೆಗೆ ಬೀಳಿಸಿ ಸಾವು ಬಂದಾಗ ಸಾಯಿರಿ ಅಂತ ಬಿಡ್ತಾರೆ. ಅವನನ್ನು ಕಾಪಾಡೋದಕ್ಕೆ ಯಾರು ಬರೋದಿಲ್ಲ. ಆಸೆ ಪಟ್ಟು ಕಣ್ಣಿಗೆ ಕಂಡದ್ದನ್ನು ಆಸೆ ಪಟ್ಟು ಯಾರೋ ಮಾತು ಕೇಳಿ ಮೋಸ ಹೋಗಿ ಸಾವನ್ನು ತಂದುಕೊಳ್ಳೋ ಬದಲು ದೇವರನ್ನು ನಂಬಿ ನಾಶವಾಗದೆ ಸಾವನ್ನು ಹೊಂದದೆ ಎಷ್ಟೋ ಪ್ರೀತಿಯನ್ನು ಇಟ್ಟು ದೇವರು ಕಳಿಸಿದ್ದಾರೆ. ನಾವು ದೇವರಿಗೆ ದ್ರೋಹಿಗಳಾದ್ರೂ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಎಲ್ಲರೂ ಮೋಸ ಮಾಡಿ ನಮ್ಮನ್ನ ಸಾಯಿಸಿದ್ರೆ ದೇವರು ಆಗ ಮಾಡೋದಿಲ್ಲ. ಪ್ರೀತಿ ಮಾಡಿ ನಮ್ಮನ್ನು ಬದುಕಿಸ್ತಾರೆ. ಹಲ್ಲೆಲೂಯ. ಅದಕ್ಕೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಬೇಕು. ಆತನನ್ನು ನಂಬದೇ ಇರುವ ಪ್ರತಿಯೊಬ್ಬನಿಗೂ ಯಾವ ಪರಿಸ್ಥಿತಿ, ಯೋಚನೆ ಮಾಡ್ರಿ, ಆತನನ್ನು ನಂಬದೇ ಇರುವ ಪ್ರತಿಯೊಬ್ಬನಿಗೆ ಸಾವು, ಆತನನ್ನು ನಂಬದೇ ಇರುವ ಪ್ರತಿಯೊಬ್ಬನಿಗೂ ಏನು ನಾಶನ. ಆತನನ್ನು ತಿಳಿಯದೆ ಆತನನ್ನು ನಂಬದೇ ಇರುವ ಪ್ರತಿಯೊಬ್ಬನಿಗೂ ಏನಿದೆ? ದೇವರ ಪ್ರೀತಿ ಅವನಿಗಿಲ್ಲ, ಎಷ್ಟೋ ಪ್ರೀತಿ ಅವನಿಗಿಲ್ಲ. ದೇವರ ವಾಕ್ಯ ಹೇಳೋ ಪ್ರಕಾರ ನಂಬುವವನು ನಾಶವಾಗದೆ ನಿತ್ಯ ಜೀವವನ್ನು ಪಡ್ಕೊಳ್ತಾನೆ ಅಂತ ದೇವರ ವಾಕ್ಯ ಹೇಳ್ತಾರೆ. ಇನ್ನು ನಂಬದೇ ಇರೋರು ಎಷ್ಟು ಜನನೋ? ನಿಮ್ಮಂಥವ್ರೆಲ್ಲರನ್ನು ನೋಡಿದಾಗ ದೇವರನ್ನು ನಂಬಬೇಕು, ನಿತ್ಯ ಜೀವ ಪಡ್ಕೊಳ್ಬೇಕು ಅಂತ ನಾನು ಬಯಸ್ತೀನಿ. ಲೋಕ ಆ ಥರ ಅಲ್ಲ, ಮೋಸ ಮಾಡುತ್ತೆ. ಸರ್ಪ ಯಾವ ರೀತಿ ಅವರು ಆ ದಿನ ಮೊದಲ ಮನುಷ್ಯನಿಗೆ ಮೋಸ ಮಾಡ್ತೋ, ಸಾವು ತಂದುಕೊಳ್ಳುತ್ತೋ, ಸಾವು ಯಾವ ರೀತಿ ತಂದುಕೊಂಡ್ರೋ ಮೋಸ ಹೋಗಿ, ಇವತ್ತವರೆಗೂ ಅದು ಇದೆ. ದೇವರನ್ನು ನಂಬದೇ ಇದ್ರೆ ಅದು ಹಾಗೇ ಏನಾಗ್ತದೆ? ಅದು ಹಾಗೇ ಮುಂದುವರಿಯುತ್ತೆ ಆ ಸಾವು. ದೇವರನ್ನು ನಂಬಿದ್ರೆ ಕೊನೆಗೊಳ್ಳುತ್ತೆ ಆ ಸಾವು. ಅರ್ಥ ಆಗ್ತಾ ಇದೆಯಾ? ಮೊದಲ ಮನುಷ್ಯನಿಂದ ಏನ್ ಬಂತು? ಸಾವು ಬಂತು. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟದರಿಂದ ಆ ಮಗನ ಮೂಲಕ ನಮಗೆ ಏನು ಬಂತು? ಜೀವ ಬಂತು. ಅರ್ಥ ಆಗ್ತಾ ಇದೆಯಾ? ಮೊದಲ ಮನುಷ್ಯನಿಂದ ಸಾವು. ಎಷ್ಟೋ ಪ್ರೀತಿ ಮಾಡಿ ಯಾರನ್ನು? ಲೋಕದಲ್ಲಿರುವ ಮನುಷ್ಯರನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟದರಿಂದ ಆ ಮಗನ ಮೂಲಕ, ಆ ಮಗನ ಮುಖಾಂತರ ನಮಗೆ ಜೀವ. ನಾಶ ಇದ್ದಿದ್ದು ಹೋಯಿತು.
ಸಾವು ಇದ್ದಿದ್ದು ಹೋಯಿತು. ಇನ್ನು ನಾವು ನೀವು ನಿತ್ಯ ಜೀವಕ್ಕೋಸ್ಕರ ಬದುಕಬೇಕು. ಕೆಟ್ಟದರ ಕಡೆ ಹೋಗ್ಬಾರ್ದು. ದೇವರಿಲ್ಲ ಅಂತ ಹೇಳ್ಬಾರ್ದು. ಹೇಯ ಕೃತ್ಯಗಳನ್ನು ನಡೆಸಬಾರ್ದು. ನಾನಾ ವಿಧವಾದ ಕೆಟ್ಟ ಕಾರ್ಯಗಳನ್ನು ನಡೆಸಬಾರ್ದು. ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯ ಹೇಳೋ ಪ್ರಕಾರ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣನ್ನು ತಿನ್ನಬಾರ್ದು ಅಂತ ದೇವರ ವಾಕ್ಯ ಇದೆ. ಅವರು ತಿಂದೆ ದಿನ ಸಾಯ್ತೀವಿ ಅಂತ ಗೊತ್ತಿದ್ರು ಅವರು ದೇವರ ಹೆಸರಲ್ಲಿ, ದೇವರಿಗೆ ಚೆನ್ನಾಗಿ ಗೊತ್ತು. ಹೇಗೆ? ದೇವರಿಗೆ ಚೆನ್ನಾಗಿ ಗೊತ್ತು, ನೀನು ಇದನ್ನು ತಿಂದ್ರೆ ಒಳ್ಳೆದ್ದು ಕೆಟ್ಟದ್ದು ಅರಿವನ್ನು ಕಂಡುಕೊಳ್ತೀಯ ಅಂತ ಅದು ಮೋಸ ಮಾಡ್ತು. ತಿಂದ್ರು. ದೇವರು ಅವತ್ತು ಅವರಿಗೆ ಸಾವು ಬಂತು. ಇವತ್ತು ಈಗಿನ ಜನರೇಷನ್ ಅಲ್ಲಿ, ಈ ದಿನಗಳಲ್ಲಿ ನಿಮಗೆ ಮೋಸ ಮಾಡ್ತಾ ಇರೋದು, ನಿಮ್ಮನ್ನು ವಂಚನೆ ಮಾಡ್ತಾ ಇರೋದು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುತ್ತಿರುವುದು ಯಾವುದು ಗೊತ್ತಾ? ನಾನು ಹೇಳ್ತೀನಿ ಕೇಳ್ರಿ, ಗಮನ ಇಟ್ಟು ಕೇಳ್ರಿ. ಇವತ್ತು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುತ್ತಿರುವುದು ಇವತ್ತು ನಮ್ಮ ಕೈಯಲ್ಲಿರೋ ಮೊಬೈಲ್. ನಮ್ಮ ಕೈಯಲ್ಲಿರೋ ಮೊಬೈಲ್, ಸಿನಿಮಾಗಳು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುತ್ತಾ ಇರುವುದು. ಫೋನ್ ನೋಡಬಾರ್ದು ಅಂತ ತಂದೆ ತಾಯಿಗಳು ಹೇಳಿದ್ರೆ, ಹಿರಿಯರು ಹೇಳಿದ್ರೆ ಫೋನು ನೋಡಲೇಬೇಕು. ಅದರಲ್ಲಿ ಕೆಟ್ಟದಿದೆ ನೋಡಬೇಡ ಅಂತ ಹೇಳಿದ್ರೆ, ಅದರಲ್ಲಿ ತುಂಬಾ ಬುದ್ಧಿ ಉಳ್ಳವರಲ್ಲ ಮನುಷ್ಯರು, ತುಂಬಾ ಜ್ಞಾನ ಉಳ್ಳವರಲ್ಲ ನಾವೆಲ್ಲರೂ, ಅದರಲ್ಲಿ ಒಳ್ಳೆದೂ ಇದೆ ಅಂತ ನೋಡ್ತಾರೆ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಪಾಪ ಮೊಬೈಲ್ ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾರೆ, ಸರಿ ಒಳ್ಳೇದಾಗ್ಲಿ, ನನ್ನ ಮಗ ಚೆನ್ನಾಗಿ ನೋಡ್ಲಿ ಅಂತ, ಒಳ್ಳೆಯವನಾಗ್ಲಿ, ಒಳ್ಳೆ ಪಟ್ಟಣಕ್ಕೆ ಹೋದ್ರೆ ಒಳ್ಳೆ ಮೊಬೈಲ್ ಕೊಡ್ಸೋಣ, 1 ಲಕ್ಷ ರೂಪಾಯಿ ಮೊಬೈಲು, 20,000, 40,000, 50,000 ಎಷ್ಟು ಬೇಕಾದ್ರೂ ಮೊಬೈಲ್ ಇದೆ, ಲಕ್ಷಗಳ ಗಟ್ಟಲೆನೂ ಮೊಬೈಲ್ ಇದೆ. ಆ ಮೊಬೈಲ್ ಇಟ್ಕೊಂಡು ಒಳ್ಳೇದು ಮಾಡಲಿ ಅಂತ ಹೋದ್ರೆ ಅದರಿಂದ ಒಳ್ಳೇದಿಲ್ವೇ ಇಲ್ಲ. ಸಿನಿಮಾಗಳು ನೋಡಬೇಡ್ರಿ, ನಿಮ್ಮ ತಂದೆ ತಾಯಿಯನ್ನು ಪೂಜಿಸ್ರಿ, ಹೀಗಿರ್ರಿ ಅಂತ ಹೇಳಿದ್ರೆ ಅದರಲ್ಲಿ ಒಳ್ಳೇದಿದೆ ಕೆಟ್ಟದಿದೆ ಅಂತ ಹೇಳ್ತಾರೆ. ಸರಿ, ಅದರಲ್ಲಿ ಒಳ್ಳೇದಿದೆ, ಸಿನಿಮಾನಲ್ಲಿ ಒಳ್ಳೇದಿದೆ, ನಾನು ಒಪ್ಕೊಳ್ತೀನಿ. ಒಳ್ಳೇದನ್ನು ಹಿಡ್ಕೊಂಡು ಕೆಟ್ಟದನ್ನು ಯಾರಾದ್ರೂ ತೊರೆದಿದ್ದಾರಾ? ಒಳ್ಳೇದು ಯಾರು ಹಿಡ್ಕೊಳ್ಳೋದಿಲ್ಲ. ಇವತ್ತು ಒಳ್ಳೇದನ್ನು ಕೆಟ್ಟದ್ದನ್ನು, ಒಳ್ಳೇದು ಕೆಟ್ಟದ್ದು ಅರಿವನ್ನು ಹುಟ್ಟಿಸುವ ಅವತ್ತು ಸರ್ಪ, ಇವತ್ತು ಮೊಬೈಲು, ಸಿನಿಮಾ. ಅರ್ಥ ಆಗ್ತಾ ಇದೆಯಾ? ಒಳ್ಳೆದ್ದು ಕೆಟ್ಟದ್ದು ಮೊಬೈಲಲ್ಲಿ ಇದೆ, ಆದ್ರೆ ಒಳ್ಳೇದು ನಾವು ಸ್ವೀಕಾರ ಮಾಡೋದಿಲ್ಲ, ಕೆಟ್ಟದ್ದೇ ಸ್ವೀಕಾರ ಮಾಡೋದು. ಅರ್ಥ ಆಗ್ತಾ ಇದೆಯಾ? ಮೊಬೈಲನ್ನು ಹೆಚ್ಚಾಗಿ ಯಾರು ಬಳಕೆ ಮಾಡ್ತಾ ಇದ್ದೀರೋ, ಒಳ್ಳೇದು ಕೆಟ್ಟದ್ದು ಅದರಲ್ಲಿ ಇದೆ. ಒಳ್ಳೆಯದು ಕೆಟ್ಟದ್ದು ಅರಿವನ್ನು ಹುಟ್ಟಿಸುವ ಈಗಿನ ಜನರೇಷನ್ ಅಲ್ಲಿ ಹೊಸದಾಗಿ ಹುಟ್ಟುಕೊಂಡಿರುವ ಸರ್ಪ ಯಾವ ಸರ್ಪ? ಅದೇ ಮೊಬೈಲ್ ಸರ್ಪ. ಆದ್ರೆ ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಇದೆ, ಆದ್ರೆ ಅದರಲ್ಲಿ ಒಳ್ಳೇದು ಯಾರು ತಗೊಳ್ಳಲ್ಲ. ಹೆಚ್ಚಾಗಿ ತಗೊಳ್ಳೋದು ಯಾವುದು? ಕೆಟ್ಟದ್ದೇ. ಅದು ತಿಳ್ಕೊಳ್ರಿ. ಆ ದಿನಗಳಲ್ಲಿ ಮೊಬೈಲ್ ಇರಲಿಲ್ಲ ಅಲ್ವಾ? ಆದ್ರೆ ಇವಾಗ ಮೊಬೈಲ್ ಅನ್ನೋ ಸರ್ಪ ಇದೆ. ಅವತ್ತು ಮೊಬೈಲ್ ಇಲ್ಲದಿರುವ ಸರ್ಪ ಇತ್ತು, ಇವತ್ತು ಮೊಬೈಲ್ ಇರುವ ಸರ್ಪ ಇದೆ. ಯಾವ ರೀತಿ ವಂಚಾಕಿ ಯುಕ್ತಿಯಾಗಿ ಜಾಣತನದಿಂದ ನಿಮ್ಮನ್ನು ಕೊಲೆ ಮಾಡ್ತದೋ, ಆ ಕೊಲೆಯಿಂದ ತಪ್ಪಿಸ್ಕೊಳ್ರಿ. ಹೇಳ್ಬೇಕಾ ಉದಾಹರಣೆಗಳು? ಎಷ್ಟೊಂದು ಜನ ಫೋನುಗಳ ಮೂಲಕ ಕಾಂಟ್ಯಾಕ್ಟ್ ಆಗಿ ದುಡ್ಡನ್ನು ಕಳ್ಕೊಂಡಿರೋದು ನಿಜ. ಎಷ್ಟೊಂದು ಜನ ಫೋನುಗಳನ್ನು ಬಳಸಿ
ಫೋನ್ಗಳಲ್ಲಿ ಕಾಂಟ್ಯಾಕ್ಟ್ ಆಗಿ ಪ್ರೀತಿ, ಮೋಸ, ದಂಧೆ ಇವೆಲ್ಲ ನಡೀತಿರುವುದು ನಿಜ, ಇವೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ರಿ. ನನ್ನ ಮೊಬೈಲೇ ಒಳ್ಳೇದಂತ ಹೇಳ್ತೀನಿ. ಯಾರೋ ಒಬ್ರು ಹೇಗೋ ಪರಿಚಯ ಆದ್ರು, ಅವ್ರಿಗೋಸ್ಕರ ಹುಡುಗಿ ನಾನು ಅವನಿಗೋಸ್ಕರ ಪ್ರಾಣ ಕೊಡ್ತೀನಿ, ಹುಡುಗ ಅವನಿಗೋಸ್ಕರ ಪ್ರಾಣ ಕೊಡ್ತೀನಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಅಲ್ಲಿ ನನಗೇನಾದ್ರು ಪರಿಚಯ ಆದ್ರು, ಅವನು ಗೊತ್ತಿಲ್ಲ ಮೊಬೈಲ್ ಅನ್ನುವ ಸರ್ಪದಲ್ಲಿ ಮೋಸ ಹೋಗ್ತಾ ಇದ್ದಾನೆ, ಮೊಬೈಲ್ ಅನ್ನುವ ಸರ್ಪದಲ್ಲಿ ಮೋಸಕ್ಕೊಳಗಾಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳದೆ ಸಾವು ಹತ್ತಿರ ಬಂದಾಗ ತಪ್ಪಿಸಿಕೊಳ್ಳಕ್ಕಾಗದೆ ಸತ್ತೇ ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಮೊಬೈಲ್ ಅನ್ನು ನಂಬಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ಗಳನ್ನು ನಂಬಿ ಸಾಯುವುದಕ್ಕಿಂತ ದೇವರ ವಾಕ್ಯವನ್ನು ಓದಿ ತಿಳ್ಕೊಂಡು ಅದರಲ್ಲಿ ಸಂತೋಷಪಟ್ಟು, ಅದರಲ್ಲಿ ಆನಂದಪಟ್ಟು, ಅದರಲ್ಲಿ ನಮ್ಮ ಜೀವನ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಸಂಸಾರ, ನಿಮ್ಮೆಲ್ಲರ ಸಂಸಾರಗಳು ಹೇಗಿರ್ತಾವಂತ ತಿಳ್ಕೊಳ್ಳಿ. ಮೊಬೈಲಲ್ಲಿ ನಿಮ್ಮ ಜೀವನ ಸಂಸಾರಗಳಿಲ್ಲ. ಮೊಬೈಲ್ ಬಳಸೋದ್ರಿಂದ ನಿಮ್ಗೆ ಯಾರು ಸಂಬಳ ಕೊಡುವುದಿಲ್ಲ. ಕಷ್ಟಪಟ್ಟು ದುಡಿದ್ರೆ ಸಂಬಳ. ಅರ್ಥ ಆಗ್ತಾ ಇದೆಯಾ? ಯಾರೋ ನಾನಾ ವಿಧವಾದ ಮಾತುಗಳು ಮೊಬೈಲಲ್ಲಿ ಹೇಳ್ತಾರೆ, ಅದರಿಂದ ನಿನಗೇನು ಇಲ್ಲ. ಅದರಲ್ಲಿ ಕೆಟ್ಟದ್ದು ಹೇಳ್ತಾರೆ, ಒಳ್ಳೇದು ಹೇಳ್ತಾರೆ, ಆದರೆ ನಾವು ತಗೊಳ್ಳೋದು ಅದರಲ್ಲಿ ಕೆಟ್ಟದ್ದು ಮಾತ್ರನೇ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದೆ. ಏನು ಗೊತ್ತಾ? ಇದಕ್ಕೋಸ್ಕರನೇ ನೀವೆಲ್ಲರೂ ಎಷ್ಟೋ ಪ್ರೀತಿಯನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಆ ಪ್ರೀತಿಯನ್ನು ನಂಬಿ ಅದರಿಂದ ನೀವು ನಿತ್ಯ ಜೀವವನ್ನು ಪಡ್ಕೊಳ್ಬೇಕು ಅಂತ. ಎಷ್ಟೊಂದು ಜನ ಚರ್ಚ್ಗೆ ಹೋಗ್ತೀವಿ ಅಂತ ಈ ವಾಕ್ಯ ಗೊತ್ತಿಲ್ಲದಿರುವ, ಆಲ್ಮೋಸ್ಟ್ ಈ ವಾಕ್ಯ ಗೊತ್ತಿಲ್ಲದಿರುವ ಕ್ರೈಸ್ತ ಪ್ರಜೆಗಳೇ ಇಲ್ಲ, ಚರ್ಚ್ಗೆ ಹೋಗೋರೇ ಇಲ್ಲ. ಆದ್ರೆ ಆ ವಾಕ್ಯದಲ್ಲಿರುವ ಅರ್ಥವನ್ನು ತಿಳ್ಕೊಳ್ಳಲಾಗದೆ ಅವರಿಷ್ಟಾನುಸಾರವಾಗಿ ಜೀವಿಸ್ತಾ, ಅವರಿಷ್ಟಾನುಸಾರವಾಗಿ ಬದುಕೋದು. ಹೊರಗಡೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ, ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ, ನಾನು ಮಾಡಿದೆಲ್ಲ ಸರಿನೇ, ನಾನು ಮಾಡಿದೆಲ್ಲ ಕರೆಕ್ಟೇ ಅಂತ ಅನ್ಕೊಂಡಿದ್ದಾರೆ. ಆ ತರ ಮಾಡ್ಕೊಂಡ್ರೆ ನಿಮಗೆ ನೀವೇ ಮೋಸಗಾರರು. ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದು ಮತ್ತೆ ಮೋಸಕ್ಕೆ ಒಳಗಾಗಬಾರ್ದು, ಮತ್ತೆ ದ್ರೋಹಿಗಳಾಗಬಾರ್ದು. ಅವತ್ತು ದೇವರ ಮಾತು ಕೇಳಲಿಲ್ಲ, ಇವತ್ತು ದೇವರ ಮಾತು ಕೇಳ್ದಿರೇ ಇರಬಾರ್ದು ಅಂತ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ವಾಕ್ಯ ಅಮ್ಮ, ನಾನು ವಾಕ್ಯ ಓದಿ ಮುಗಿಸ್ತೀನಿ. ಇನ್ನೊಂದೇ ಒಂದು ವಾಕ್ಯ ಇದೆ. ಯೋಹನ ಬರೆದ ಸುವಾರ್ತೆ 17ನೇ ಅಧ್ಯಾಯ 25 ನೋಡ್ಕೊಳ್ಳೋಣ. ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ. ಎಲ್ಲರೂ ಗಮನ ಇಟ್ಟು ಕೇಳ್ರಿ ಅಮ್ಮ, ಆಮೇಲೆ ಹೋದ್ರಿ. ಇಲ್ಲಿ ಯೇಸು ಕ್ರಿಸ್ತನು ಬೇಡಿಕೊಳ್ಳುತ್ತಿರುವುದು ಯಾರು? ಎಷ್ಟೋ ಪ್ರೀತಿ ಮಾಡಿ ಮಗನನ್ನು ಕಳಿಸಿಕೊಟ್ಟನಲ್ಲ, ನಮ್ಮೆಲ್ಲರನ್ನು ಪ್ರೀತಿ ಮಾಡಿ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟನಲ್ಲ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕಳಿಸಿಕೊಟ್ಟನಲ್ಲ, ಆ ಮಗನು, ಆ ಯೇಸು ಸ್ವಾಮಿ ದೇವರ ಬಳಿ ಕಳಿಸಿಕೊಟ್ಟಾತನ ಬಳಿ ತನ್ನ ಶಿಷ್ಯರಿಗೋಸ್ಕರ, ತನ್ನ ಎಲ್ಲಾ ಭಕ್ತರಿಗೋಸ್ಕರ, ಇಲ್ಲಿ ಕೂತಿರೋ ನಿಮ್ಮೆಲ್ಲರಿಗೋಸ್ಕರ ಯೇಸು ಸ್ವಾಮಿ ಬೇಡ್ಕೊಳ್ತಾ ಇರೋದು ಏನು ಅಂತ ಗೊತ್ತಾ? ನೀತಿ ಸ್ವರೂಪನಾದ ತಂದೆ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ನಿನಗೆ ದ್ರೋಹ ಮಾಡಿಬಿಟ್ರು, ಲೋಕ ನಿನ್ನನ್ನು ಹರಿಯಲಿಲ್ಲ,
ಅರಿಯದೆ ನಿನ್ನ ಮಾತನ್ನು ಬಿಟ್ಟು ಸರ್ಪದ ಮಾತು ಕೇಳಿ ಮೋಸ ಹೋದ್ರು. ಇವಾಗ ಮೊಬೈಲ್ ಮಾತು ಕೇಳಿ ಮೋಸ ಹೋದ್ರು. ಆದರೆ ನಾನು ತಿಳಿದಿದ್ದೀನಿ, ಯೇಸು ಸ್ವಾಮಿ ಹೇಳ್ತಾ ಇರೋದು, ಆದರೆ ನಾನು ನಿನ್ನನ್ನು ತಿಳಿದಿದ್ದೀನಿ ಮತ್ತು ಇವರು ಯಾರು? ನಾವುಗಳು. ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ತಿಳ್ಕೊಂಡಿದ್ದಾನೆ. ಯೇಸು ಸ್ವಾಮಿಯನ್ನು ಕಳಿಸಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದಾನೆ. ಹೋದ್ರಿ, ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ಯೇಸು ಸ್ವಾಮಿ ಹೇಳ್ತಾ ಇರೋದು, ದೇವರ ಹತ್ರ ಹೋಗಿ ಬೇಡ್ಕೊಳ್ತಾ ಇರೋದು, ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ತಿಳ್ಕೊಂಡಿದ್ದಾನೆ. ಆತನ ಮಗನನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂತ ಪ್ರೀತಿಯು ಅವರಲ್ಲಿ ಇರಬೇಕೆಂದು. ಯಾರಲ್ಲಿ? ಯೇಸು ಸ್ವಾಮಿಯಲ್ಲಿ ಇಟ್ಟ ಪ್ರೀತಿ, ಮಗನಲ್ಲಿ ತಂದೆಯಾದ ದೇವರು ಇಟ್ಟ ಪ್ರೀತಿ, ಕಳಿಸಿಕೊಟ್ಟ ಮಗನ ಮೇಲೆ ಇಟ್ಟಂತ ಪ್ರೀತಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪರಮಾತ್ಮನು ಬೇಡಿಕೊಳ್ತಾ ಇದ್ದಾರೆ. ನಿಮಗೋಸ್ಕರ ಯಾರಾದ್ರೂ ಬೇಡ್ಕೊಳ್ತಾರಾ? ಇವತ್ತು ಯಾರಾದ್ರೂ ಬೇಡ್ಕೊಳ್ಳೋರೆ ಆದ್ರೆ ಬೇಡ್ಕೊಂಡ್ರೆ ತಪ್ಪಲ್ಲ, ಬೇಡ್ಕೊಳ್ಬೋದು ನಿಮ್ಗೋಸ್ಕರ. ಆದ್ರೆ ಅವರು ಪಾಪಿಗಳಾಗಿರಬಾರ್ದು. ಏನಾಗಿರಬಾರ್ದು? ಪಾಪಿಗಳಾಗಿರಬಾರ್ದು. ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರ ಬೇಡ್ಕೊಳ್ತಾ ಇದ್ದಾರೆ. ಆತನ ಮಾತು 100ಕ್ಕೆ 150% ದೇವರು ಕೇಳ್ತಾರೆ. ಕಾರಣ ಆತನಲ್ಲಿ ಪಾಪವಿಲ್ಲ. ಅರ್ಥ ಆಗ್ತಾ ಇದೆಯಾ? ದೇವರು ಕೇಳ್ಕೊಳ್ತಾ ಇದ್ದಾರೆ ಏನಂತ? ನನ್ನ ಮೇಲೆ ಇಟ್ಟಂತ ಪ್ರೀತಿ ಪಾಪಿಗಳಾದ ಜನರ ಮೇಲೆ ಇರಲಿ, ಭಕ್ತರ ಮೇಲೆ ಇರಲಿ, ನನ್ನ ಶಿಷ್ಯರ ಮೇಲೆ ಇರಲಿ. ಕಾರಣ ಆತನನ್ನು ನಂಬಿದಾಗ ಪಾಪ ಹೋಯ್ತು, ಆತನನ್ನು ನಂಬಿದಾಗ ದ್ರೋಹ ಹೋಯ್ತು, ಆತನನ್ನು ನಂಬಿದಾಗ ಸಾವು ನಮ್ಮ ಮೇಲೆ ಇರಲು ಸಾವು ಹೋಯ್ತು, ಆತನನ್ನು ನಾವು ನಂಬಿದಾಗ ನಮ್ಮ ಮೇಲೆ ನಾಶನ ಇರಲು ನಾಶನೂ ಹೋಯ್ತು. ನಾವು ದೇವರನ್ನು ನಂಬಿ ಶುದ್ಧರಾಗಿರುವ ಕಾರಣ ಪ್ರೀತಿ ನಮ್ಮಲ್ಲಿ ಆತನು ತೋರಿಸ್ತಾರೆ. ಏನಾಗಿರುವ ಕಾರಣ? ಶುದ್ಧರಾಗಿರುವ ಕಾರಣ. ಇನ್ನು ಅಶುದ್ಧರಾಗಬಾರದು. ನೀತಿವಂತರಾದ ಕಾರಣ, ನೀತಿವಂತರನ್ನಾಗಿ ದೇವರು ಮಾಡಿದ ಕಾರಣ ಮತ್ತೆ ಅನೀತಿವಂತರಾಗಬಾರ್ದು, ಕೆಟ್ಟದ್ದನ್ನು ಮಾಡುವವರು ಆಗಬಾರ್ದು. ದೇವರಿಗೆ ತೋರಿಸಿದ ಪ್ರೀತಿ ನಮಗೂ ತೋರಿಸಬೇಕು ಅಂತಂದ್ರೆ ದೇವರು ಬೇಡಿಕೊಂಡದ್ದು ನಮ್ಮ ಜೀವಿತದಲ್ಲಿ ನೆರವೇರಬೇಕು ಅಂತಂದ್ರೆ ಏನ್ ಮಾಡಬೇಕು? ನಾವು ಯೇಸು ಸ್ವಾಮಿಯಾಗಿ ಜೀವಿಸಬೇಕು, ಯೇಸು ಸ್ವಾಮಿಯಾಗಿ ಬದುಕಬೇಕು. ನೀನು ನನ್ನ ಮೇಲೆ ಇಟ್ಟಂತ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ಯೇಸು ಸ್ವಾಮಿ ಹೇಳ್ತಾ ಇರೋದು, ನನಗೆ ತೋರಿಸಿರೋ ಪ್ರೀತಿ ಇವರಿಗೆ ತೋರಿಸು, ಇವರಲ್ಲಿ ಇರಲಿ, ನಾನು ಸಹ ಅವರಲ್ಲಿರಬೇಕು. ಯಾರಲ್ಲಿ? ಯೇಸು ಸ್ವಾಮಿಯು ಪ್ರಜೆಗಳಲ್ಲಿ, ಭಕ್ತರಲ್ಲಿ, ಶಿಷ್ಯರಲ್ಲಿ ಇರಬೇಕು. ಆವಾಗ ನಮಗೆ ನಿತ್ಯ ಜೀವ. ಆತನು ಬೇಡಿಕೊಂಡ ಪ್ರಾರ್ಥನೆಗೆ ಪ್ರತಿಫಲ. ಆತನು ನಮ್ಮನ್ನು ಪ್ರೀತಿ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಯಾರಿರ್ಬೇಕು? ಯೇಸು ಸ್ವಾಮಿ ಇರಬೇಕು. ಯೇಸು ಸ್ವಾಮಿ ಯಾರಲ್ಲಿರ್ತಾನೋ ಅವನಲ್ಲಿ ಯಾವ ಪಾಪ, ಕೆಟ್ಟತನ, ದ್ರೋಹ, ಮೋಸ ಯಾವುದೂ ಇರೋದಿಲ್ಲ. ವಂಚನೆ ಮಾಡೋದಕ್ಕೆ ಯಾರಾದ್ರೂ ಬಂದ್ರು ಅವರಿಂದ ವಂಚಿಸೋದಕ್ಕಾಗೋದಿಲ್ಲ.
ಎಷ್ಟೇ ಜಾಣತನರಾಗಿ, ಎಷ್ಟೇ ಯುಕ್ತಿಯಾಗಿ, ಏನೇ ಆಗಲಿ ಅವರು ಯಾರು ನಿಮ್ಮನ್ನು ಮೋಸಗೊಳಿಸಲು ಆಗುವುದೇ ಇಲ್ಲ. ಕಾರಣ ನಿಮ್ಮಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ನಿಮ್ಮಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ನಿಮ್ಮಲ್ಲಿ ಇವತ್ತು ದೇವರು ಇದ್ದಿದ್ದೇ ಆದ್ರೆ, ದೇವರನ್ನು ಬರಮಾಡಿಕೊಂಡಿದ್ದೇ ಆದ್ರೆ, ಇನ್ನು ಯಾವಾಗಲೂ ಯೇಸು ಸ್ವಾಮಿಯನ್ನು ನೀವು ನಿಮ್ಮಲ್ಲಿ ಇಟ್ಟುಕೊಂಡ್ರೆ ಆತನ ಪ್ರೀತಿ ಶಾಶ್ವತ, ನಿತ್ಯ ಜೀವ ಖಂಡಿತ, ದೇವರ ರಾಜ್ಯ ಖಂಡಿತ, ಪರಲೋಕ ಖಂಡಿತ. ಅವನು ಸತ್ರುನು ಭಯ ಇಲ್ಲ, ಬದುಕುದ್ರೂ ಭಯ ಇಲ್ಲ. ಇದು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತನನ್ನು ಕಳುಹಿಸಿಕೊಟ್ಟ ಕಾರಣ ಇದೆ. ಎಷ್ಟೋ ಪ್ರೀತಿ ಇರುವ ಅರ್ಥ ಇದೆ. ಇದನ್ನು ತಿಳಿದುಕೊಂಡವನಿಗೆ ದೇವರ ರಾಜ್ಯ, ತಿಳಿದುಕೊಂಡು ಅದರಂತೆ ನಡೆಯುವವನಿಗೆ ದೇವರ ರಾಜ್ಯ, ತಿಳಿದುಕೊಂಡು ದೇವರಿಲ್ಲ ಅಂತ ತಿಳ್ಕೊಂಡು ಈ ಲೋಕದಲ್ಲಿ ಎಷ್ಟೇ ಚೆನ್ನಾಗಿ ಸುಖವಾಗಿ ಕೆಟ್ಟದ್ದು ಏನೇನೋ ಮಾಡಿಕೊಂಡು ಇದ್ರೆ ಅವನಿಗೆ ದೇವರ ರಾಜ್ಯ, ದೇವರನ್ನು ನಂಬದೇ ಇದ್ರೆ ದೇವರ ರಾಜ್ಯ ಸಿಗೋದೇ ಇಲ್ಲ. ಯಾವುದು ಬೇಕು ನಿಮಗೆ ಬಿಟ್ಟಿದ್ದು, ಏನು ಆಯ್ಕೆ ಮಾಡ್ಕೊತೀರೋ ನಿಮಗೆ ಬಿಟ್ಟಿದ್ದು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರಿಗೋಸ್ಕರ ಆಶೀರ್ವಾದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.